ಅಮ್ಮೋರು ಕನಸು ಕಾಣ್ತಾ ಇದ್ರಾ? ಕನ್ಸ ಛೇ ಇಲ್ಲಪ್ಪ. ಫೋನ್ ಯಾರ್ದು? ಫೋನಾ? ನನ್ನ ಫ್ರೆಂಡ್ ಅಕ್ಕ, ನನ್ನ ಫ್ರೆಂಡು. ಯಾರು ಅದು? ಅದೇ ಲಕ್ಷ್ಮಿ. ಲಕ್ಷ್ಮಿ ಫೋನ್ ಮಾಡಿದ್ಲಿ. ಲಕ್ಷ್ಮಿ. ಲಕ್ಷ್ಮಿನ ಇಲ್ಲ ಲಕ್ಷ್ಮೀ ನಾರಾಯಣನ? ಕಳ್ಳಿ, ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ಹೇಳು, ಯಾರು ಫೋನ್ ಮಾಡಿದ್ದು ಹೇಳು. ವಿಷ್ಣು ತಾನೇ ಫೋನ್ ಮಾಡಿದ್ದು? ಹಾ? ಏನಂತೆ? ನೀನು ಅನ್ಕೊಂಡಿರೋಂಗೆ ಏನಿಲ್ಲ ಅಕ್ಕ. ನಮ್ಮ ಅತ್ತೆ ಮಾವ ಮನೆಗೆ ಬರ್ತಿದಾರಂತೆ, ಅದಕ್ಕೆ ಅಪ್ಪಾಜಿಗೆ ಹೇಳ್ಬಿಡು ಅಂತ ಹೇಳಿದ್ರು ಅಷ್ಟೇ. ಇನ್ನು ಮದುವೆನೇ ಆಗಿಲ್ಲ, ಆಗ್ಲೇ ಅವ್ರ ಅತ್ತೆ ಮಾವ ಆಗೋಗ್ಬಿಟ್ರು. ಹಾ, ಹೋಗಕ್ಕ, ಅಪ್ಪಾಜಿಗೆ ಹೇಳ್ಬಿಡು. ಸರಿ. ಅಂತೂ ನಡೆದ ಕಹಿ ಘಟನೆಗಳನ್ನೆಲ್ಲ ಮರೆತು ನನ್ನ ಮಗಳನ್ನು ನಿಮ್ಮ ಮನೆ ಸೊಸೆಯಾಗಿ ಮಾಡ್ಕೊಳ್ತಿದ್ದೀರಿ. ಇದು ನಿಮ್ಮ ದೊಡ್ಡ ಗುಣ. ಆ ದೇವರು ಇಲ್ಲಿವರೆಗೆ ನಮಗೇನು ಉಪಕಾರನೇ ಮಾಡಿಲ್ವೇನೋ ಅಂತ ಅಂದ್ಕೊಳ್ತಿದ್ದೆ. ಈಗ ನಿಮ್ಮಂಥ ಒಳ್ಳೆಯವ್ರನ್ನೇ ಬೀಗರನ್ನಾಗಿ ಕೊಟ್ಟ. ದೇವ್ರು ನಿಜವಾಗ್ಲೂ ನಮ್ಮ ಪಾಲ್ಗಿದ್ದಾನೆ. ದೇವ್ರ ರೂಪದಲ್ಲಿ ಬಂದು ನನ್ನ ಮಗಳು ಮಂದಾರನ ನಿಮ್ಮನೆ ಸೊಸೆ ಮಾಡ್ಕೊಳ್ತಾ ಇದ್ದೀರಾ. ಇದರಲ್ಲಿ ನಮ್ದೇನಿದೆ ಹೇಳಿ? ನಮ್ಮ ವಿಷ್ಣು ಇಷ್ಟೆಲ್ಲ ಆದರೂ ಮಂದಾರನೇ ಮದುವೆ ಆಗ್ತೀನಿ ಅಂತ ಹಠ ಹಿಡ್ದ. ಎಲ್ಲಿ ಋಣಾನುಬಂಧ ಇರುತ್ತೋ ಅಲ್ಲೇ ಅಲ್ವಾ ಸಂಬಂಧ ಕೂಡ ಬರೋದು. ಮೇಲಾಗಿ ನಮ್ಮ ವಿಷ್ಣುಗೆ ನಮ್ಮ ಅಣ್ಣನ ಮಗಳು ಪ್ರೀರ್ನೆ ತರಬೇಕು ಅಂತ ಮಾತಾಗಿತ್ತು. ಭಾಳ ಬದುಕಬೇಕಾದವ್ರ ಬಾಯಲ್ಲಿ ಇಷ್ಟ ಇಲ್ಲ ಅನ್ನೋ ಮಾತು ಬಂದರೆ ಏನು ಮಾಡೋಕ್ಕಾಗತ್ತೆ ಹೇಳಿ? ಸಂತೋಷ ಅನುಭವಕ್ಕೆ ಬರೋದು ಇಷ್ಟಪಟ್ಟವ್ರನ್ನ ಮದುವೆ ಆದಾಗಲೇ ಅಲ್ವಾ? ಇವ್ರ ಅಣ್ಣಂಗೆ ಅವ್ರ ಮಗಳನ್ನ ಮದುವೆ ಮಾಡ್ಕೊಳ್ಳಿಲ್ಲ ನಮ್ಮ ವಿಷ್ಣು ಅಂತ ತುಂಬ ಕೋಪ ಇದೆ. ಅವರು ಈ ಮದುವೆ ಕೂಡ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೂ ನನಗೆ ನಮ್ಮ ವಿಷ್ಣು ಸಂತೋಷನೇ ಮುಖ್ಯ ಅಂತ ಇಲ್ಲಿಗೆ ಬಂದೆ. ನಿಮ್ಮಂಥ ತಂದೆ ತಾಯಿ ಪಡೆದ ವಿಷ್ಣು ತುಂಬ ಪುಣ್ಯವಂತರು. ನಮ್ಮ ವಿಷ್ಣು ನಿಮ್ಮ ಮನೆಗೆ ಅಳಿಯಾಗಿ ಬರ್ತಾನೆ ಅಂತ ಒಂದು ಮಾತು ಹೇಳ್ತಾ ಇದ್ದೀನಿ. ನಮ್ಗಿರೋನು ಒಬ್ಬನೇ ಮಗ, ಅವನ ಮದುವೆನ ತುಂಬ ಅದ್ಧೂರಿಯಾಗಿ ಮಾಡಬೇಕು ಅಂತ ಆಸೆ ಇತ್ತು. ಈಗ ಇವ್ರ ಅಣ್ಣಂಗಿರೋ ಕೋಪ ಎಲ್ಲ ನೋಡಿದ್ರೆ ನಮಗೆ ಅದ್ಧೂರಿ ಮದುವೆ ಬೇಡ, ಸರಳವಾಗಿ ಮದುವೆ ಮಾಡಿಕೊಟ್ರೆ ಸಾಕು ಅನಿಸ್ತಾ ಇದೆ. ತಪ್ಪು ತಿಳಿಬೇಡಿ, ನೀವೇನೂ ಈ ಮದುವೆ ಸರಳವಾಗಿ ನಡೀಲಿ ಅಂತ ಹೇಳ್ತೀರಿ. ಆದರೆ ನಮ್ಮ ಪರಿಸ್ಥಿತಿಯಲ್ಲಿ ಅದು ಸ್ವಲ್ಪ ಕಷ್ಟನೇ. ಅಯ್ಯೋ, ನಾನು ನೋಡಿ ಮಾತಾಡ್ತಾ ನಿಮಗೆ ಕಾಫಿನೋ ಟೀನೋ ಏನೂ ಕೇಳಲೇ ಇಲ್ಲ. ಮರ್ತೋಗ್ಬಿಟ್ಟೆ. ಏನು ತೊಗೊಳ್ತೀರಾ? ಯಾವುದಾದ್ರೂ ಪರವಾಗಿಲ್ಲ. ಸರಿ, ಮಾತಾಡ್ತಾ ಇರಿ.
ನಾನು ಹೋಗೋ ದಾರಿಲಿ ಏನೇ ಅಡ್ಡ ಬಂದ್ರೂ ನನಗಿಷ್ಟ ಆಗಲ್ಲ. ನನಗೆ ಪ್ಯಾರ್ಲಲ್ ಆಗಿ ಬಂದ್ರೇನೆ ಇಷ್ಟ ಆಗೋದು. ಆದ್ರೆ ನನಗೆ ನೀವು ಹೇಗೆ ಬಂದ್ರು ಇಷ್ಟನೇ. ಯಾಕಂದ್ರೆ ನಾನೊಂದು ಸರಿ ಇಷ್ಟಪಟ್ಮೇಲೆ ಮುಗೀತು. ಮತ್ತೆ ಮಾತೇ ಇಲ್ಲ ರೀ. ಅಂದ್ರೆ ಏನಿನ್ ಮಾತಿನರ್ಥ? ಲವ್ಗೆ ಅರ್ಥ ಹುಡ್ ಗೆದ್ದವ್ರು ಯಾರೂ ಇಲ್ಲ. ಹ್ಞೂನ್ರಿ, ಈ ಲವ್ ಲಾಜಿಕ್ಕು ಸಿಗಲ್ಲ, ಮ್ಯಾಜಿಕ್ಕು ಸಿಗಲ್ಲ. ಲವ್ ಜಸ್ಟ್ ಲವ್ ರೀ. ನೋಡಿದ ತಕ್ಷಣ ಲವ್ವಾ? ಯಾರಾದ್ರೂ ಒಂಟಿ ಹುಡುಗಿ ಕಾರಲ್ಲಿ ಹೋಗ್ತಿದ್ರೆ ಸಾಕು, ಅಡ್ಡ ಹಾಕಿ ಪ್ರಪೋಸ್ ಮಾಡ್ತೀಯಾ? ಇದು ಈಗಷ್ಟೇ ಬಂದಿರೋ ಲವ್ ಅಲ್ಲ, ಕಾಲೇಜ್ ಡೇಸಿಂದನೂ ನಿಮ್ಮನ್ನ ಲವ್ ಮಾಡ್ತಾನೆ ಇದ್ದೀನಿ. ಆದ್ರೆ ನೀವು ಹೇಳ್ದೆ ಎಲ್ಲೋ ಹೋಗ್ಬಿಟ್ರಿ. ಕಾದ್ ಪಡ್ಕೊಳ್ಳೋದೆ ಪ್ರೀತಿ ಅಂತ ನೀವು ಬರೋವರೆಗೂ ಕಾದು ಈಗ ತಾನೇ ಅರಳಿರೋ ಈ ರೋಸ್ ನಾನು ನಿಮಗೆ ಕೊಡ್ಬೇಕಂತ ಇಟ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಪ್ರೀತಿ ಒಪ್ಕೊಳ್ರಿ. ನೆಟ್ಟಿಗೆ ನನ್ನ ಜೊತೆ ಮಾತಾಡಕ್ಕೆ ತೊದಲ್ತಾ ಇದೀಯಾ? ಇನ್ನು ಹೂವಿಟ್ಕೊಂಡು ನನಗೆ ಪ್ರಪೋಸ್ ಮಾಡಕ್ ಬೇರೆ ಬಂದ್ಬಿಟ್ಯಾ? ಏನ್ ಮಾಡೋದು? ನಿನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡು ನಿನ್ ಮನೆ ಸೇರೋದು ಸೊಸೆ ಆಗೋ ಸೌಭಾಗ್ಯ ನನಗಿಲ್ವೇ? ಯಾಕೆ ಮೇಡಮ್? ಯಾಕೆ ಅಂದ್ರೆ ನಾನು ಆಲ್ರೆಡಿ ಒಬ್ಬನ್ನ ಲವ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಇನ್ನೊಬ್ಬನ್ನ ಲವ್ ಮಾಡಕ್ ಸಾಧ್ಯನಾ? ನನ್ ಪ್ರಶ್ನೆಗೆ ಉತ್ತರ ಕೊಡು. ನೋಡು, ನಾನು ನನ್ನ ಮಾವನ್ ಮಗ ವಿಷ್ಣುನ ಲವ್ ಮಾಡ್ತಾ ಇದ್ದೀನಿ. ನಾನ್ ಮದ್ವೆ ಅಂತ ಆದ್ರೆ ಅವನ್ ಜೊತೆಲೆ. ಇನ್ನೊಂದ್ಸರಿ ಯೋಚನೆ ಮಾಡಿ ಮೇಡಮ್, ನಾನು ತುಂಬಾ ಪ್ರೀತಿಸ್ತಾ ಇದ್ದೀನಿ ನಿಮ್ಮನ್ನ. ಸಾರಿ. ಯಾರದು? ಯಾರ್ ಹೇಳಿ ನೋಡೋಣ? ವಾಯ್ಸ್ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನಿನ್ನ ಒಂದು ಸ್ಪರ್ಶ ಸಾಕು ಪ್ರಿಯಾ, ನನ್ನ ಮಗಳು ಅಂತ ಹೇಳೋದಿಕ್ಕೆ. ಓಹೋ, ಕಂಡಿಡ್ದ್ಬಿಟ್ರಾ? How are you? How was the journey? Come here, come here. Sit down. I'm fine, Daddy. How are you? Fine. ಜೋರಾಗಿ ಮಾತಾಡ್ಬೇಡಿ. ಮಮ್ಮಿ ಇಲ್ಲಿ ಕಾಣಿಸ್ತಾನೆ ಇಲ್ಲ. ನಾನ್ ನಿಮಗ್ ಸರ್ಪ್ರೈಸ್ ಕೊಟ್ಟಂಗೆ ಮಮ್ಮಿಗೂ ಸರ್ಪ್ರೈಸ್ ಕೊಡ್ಬೇಕು ಅಂತ ಇದೀನಿ. ವೇರ್ ಇಸ್ ಶಿ? ಅಡಿಗೆ ಮನೇಲಿದ್ದಾರಾ? ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಓಹೋ, ನಾನು ಏನೇನೋ ಅನ್ಕೊಂಡ್ ಬಂದೆ. ನನ್ನ ಮಮ್ಮಿ ಸಡನ್ ಆಗಿ ನೋಡ್ಬೇಕು, ಅವ್ರ ಕಣ್ಣಲ್ಲಿ ಬರೋ ಸಂತೋಷನ ನಾನು ನೋಡಿ ಆನಂದಿಸ್ಬೇಕು ಅಂತ ಏನೇನೋ ಅನ್ಕೊಂಡಿದ್ದೆ. ಛೇ, ಐ ಮಿಸ್ಡ್ ಇಟ್. ಇವಾಗ ಏನಾಯ್ತು? ಇನ್ ಸ್ವಲ್ಪ ಹೊತ್ನಲ್ಲೇ ಮನೆಗೆ ಬರ್ತಾರೆ. ಅವಾಗ ಅವಳಿಗೆ ನೀನು ಸರ್ಪ್ರೈಸ್ ಕೊಟ್ಟು ಅವಳು ಮುಖದಲ್ಲಿ ಬರೋ ಹರ್ಷ ನೋಡಿ ನೀನ್ ಸಂತೋಷ ಪಡು. ಓಕೆ? ಓಕೆ ಡ್ಯಾಡ್. ಆಮೇಲೆ ಹೌಸ್ ಮೈ ವಿಷ್ಣು ಮನೆಗೆ ಬಂದಿದ್ನಾ? ಫೋನ್ ಮಾಡಿದ್ನಾ ನಾನು ಇಲ್ಲಿಗೆ ಬರ್ತಿದ್ದೀನಿ ಅಂತ? ಅವನಿಗೆ ಗೊತ್ತಾ? ಬೇರೊಬ್ಳನ್ ಪ್ರೀತಿಸಿ ಅವಳನ್ನ ಮದುವೆ ಮಾಡಿಕೊಂಡು ಸಂಸಾರ ಹೂಡೋಕ್ ಹೊರಟಿದ್ದಾನೆ. ಅವನ ಬಗ್ಗೆ ವಿಚಾರಿಸ್ತಿದ್ದಾಳೆ. ನಾನೇನು ಅಂತ ಹೇಳಿ ಪ್ರಿಯಾ ಅದನ್ನು ಹೇಗೆ ಸ್ವೀಕರಿಸ್ಬೋದು? ಡ್ಯಾಡಿ, ಡ್ಯಾಡ್, ಏನ್ ಯೋಚನೆ ಮಾಡ್ತಿದ್ದೀರಾ? ಅದು
ಏನಿಲ್ಲ, ನೀನು ಫ್ರೆಶ್ ಆಗ್ಬಿಟ್ಟು ಬಾ ಹೋಗು. ಡ್ಯಾಡ್, ಪ್ರೀತಿಸಿದವ್ರ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಿದ್ರೆ ಫ್ರೆಶ್ ಫೀಲಿಂಗ್ಸ್ ಕೊಡುತ್ತೆ. ಈಗ ಹೇಳಿ, ಹೌಸ್ ಮೈ ವಿಷ್ಣು? ಗುಡ್. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಅಮ್ಮ ಬರೋ ಹೊತ್ತಾಯ್ತು, ಎಲ್ಲರೂ ಒಟ್ಟಿಗೆ ಸೇರಿ ತಿಂಡಿ ತಿನ್ನೋಣ. ನೀನು ಹೋಗಿ ಫ್ರೆಶ್ ಆಗ್ಬಿಟ್ಟು ಬಾ. ಓಕೆ? ಓಕೆ ಡ್ಯಾಡ್. ಮಮ್ಮಿನೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಏನೇ ಹೇಳಿ ಡ್ಯಾಡ್, ಅಮ್ಮ ಇಲ್ದಿರೋ ಮನೆ ಖಾಲಿ ಖಾಲಿ. ತಾಯಿ ಇದ್ರೆ ಆ ಮನೆ ಲಕ್ಷಣನೇ ಬೇರೆ ಅಲ್ವಾ? ದೇವಸ್ಥಾನಕ್ಕೆ ತಾನೇ ಹೋಗಿದ್ದಾಳೆ, ಕಾಡ್ಗೆ ಹೋಗಿಲ್ವಲ್ಲ. ಈಗ ಬಂದ್ಬಿಡ್ತಾಳೆ. ನೀನು ಹೋಗಿ ಫ್ರೆಶ್ ಆಗು. ಕಮಾನ್ ಮೂವ್. ಪ್ರಿಯಾ, 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 ಪ್ರಿಯಾ. ಫ್ರೆಶ್ ಆಗಿ ಸೀದಾ ಡೈನಿಂಗ್ ಟೇಬಲ್ ಹತ್ರ ಬರ್ತೀನಿ ಅಂದ್ಲು. ಎಲ್ಲಿ ಹೋಗಿರ್ಬೇಕು? ವಯಸ್ಸೇ ಅಂಥದ್ದು. ಕುಂತ್ಕೊಳ್ಳಲ್ಲ, ನಿಂತ ಕಡೆ ನಿಂತ್ಕೊಳ್ಳಲ್ಲ. ಪ್ರಿಯಾ, ಪ್ರಿಯಾ. ನಾಗ ಸರ್, ಪ್ರಿಯಾ ಅಕ್ಕ ನೋಡ್ದೇನಾ? ಇದ್ದಾನೆ, ಕಾರ್ ತೊಗೊಂಡು ಹೋದ್ರು ಯಜಮಾನ್ರೆ. ಕಾರ್ ತೊಗೊಂಡು ಹೋದ್ರ? ಎಲ್ಲಿ ಹೋಗ್ತೀನಿ ಅಂತ ಏನಾದ್ರು ಹೇಳಿದ್ರಾ? ಏನೂ ಹೇಳಲಿಲ್ಲ. ಏನೆಂದು ಹೆಸರಿಡಲಿ ಈ ಚಂದಾನುಭವಕ್ಕೆ. ಹಲೋ ಡ್ಯಾಡಿ. ಪ್ರಿಯಾ, ಎಲ್ಲಿದ್ಯಮ್ಮ ನೀನು? ನೋಡು, ನಿನ್ನ ಜೊತೆ ಊಟ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ. ಬೇಗ ಮನೆಗೆ ಬಾ. ಡ್ಯಾಡ್, ನೀವು ನನಗೆ ಕಾಯಬೇಡಿ, ನೀವು ಊಟ ಮಾಡಿ. ಇಷ್ಟು ದಿನಗಳಾದ್ಮೇಲೆ ಮನೆಗೆ ಬಂದಿದ್ಯಾ? ನಿನ್ನನ್ನು ಬಿಟ್ಟು ನಾನು ಊಟ ಮಾಡೋದಾ? ನೋಡು, ಅದೆಲ್ಲ ಸಾಧ್ಯನೇ ಅಲ್ಲ. ಬೇಗ ಮನೆಗೆ ಬಾ. ಡ್ಯಾಡ್, ನಾನು ತುಂಬ ಇಂಪಾರ್ಟೆಂಟ್ ಪರ್ಸನ್ನ ನೋಡಬೇಕು ಅಂತ ಹೋಗ್ತಾ ಇದ್ದೀನಿ. ನನಗಿನ್ನ ಇಂಪಾರ್ಟೆಂಟ್ ಅವರು. ನೋಡು, ಅವ್ರನ್ನ ಬೇಕಾದರೆ ನೀನು ಆಮೇಲೆ ಹೋಗಿ ನೋಡಿವಂತೆ. ಮೊದಲು ಮನೆಗೆ ಬಾ. ಇಲ್ಲ ಡ್ಯಾಡ್, ನಾನು ಅವ್ರನ್ನ ನೋಡೋವರೆಗೂ ಊಟ ಸೇರಲ್ಲ, ನಿದ್ದೆ ಬರಲ್ಲ, ಟೈಮು ಹೋಗಲ್ಲ. ಹೌದು, ನೀನೀಗ ಯಾರನ್ನು ನೋಡೋಕೆ ಹೊರಟಿದ್ಯಾ? ಡ್ಯಾಡಿ, ನೀವೇನಾದರೂ ನಾನು ವಿಷ್ಣು ನೋಡೋಕೆ ಹೋಗ್ತಿದ್ದೀನಿ ಅಂತ ಗೆಸ್ ಮಾಡಿದರೆ ಅದು 100% ರೈಟ್. ಅಲ್ಲಮ್ಮ, ಕೇಳದೆ ಅವನಿಗೂ ವಿಷಯ ಹೇಳಿದೆ, ನೀನು ನೋಡೋಕೆ ಹೋದರೆ ಹೇಗೆ? ಮೊದಲು ನೀನು ಮನೆಗೆ ಬಾ. ಡ್ಯಾಡ್, ಹೇಳಿ ಕೇಳಿ ಹೋದರೆ ಏನೂ ಥ್ರಿಲ್ ಲೈಫಲ್ಲಿ ಏನೇ ಮಾಡಬೇಕಾದ್ರೂ ಥ್ರಿಲ್ ಇರಬೇಕು, ಆಗಲೇ ಚೆನ್ನಾಗಿರೋದು. ನಾನು ವಿಷ್ಣುಗೆ ಸರ್ಪ್ರೈಸ್ ವಿಸಿಟ್ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಪ್ರಿಯಾ, ನೀನು ನನ್ನ ಮಾತೇ ಕೇಳಲ್ಲ ಅಂತೀಯಲ್ಲ? ಅದು ಅದು ಡ್ಯಾಡಿ, ಡ್ಯಾಡ್, ಏನಾಯ್ತು? ಯಾಕೆ ಕೆಮ್ತಿದ್ದೀರಾ? ಅದು ಅದು ಡ್ಯಾಡ್, ಡ್ಯಾಡ್, ಏನಾಯ್ತು ನಿಮ್ಗೆ?
ಯಾಕೋ ಯಾಕೋ ಎದೆ ನೋವ್ತಾ ಇದೆ ಪ್ರಿಯಾ. ಡ್ಯಾಡ್ ಡ್ಯಾಡ್ ಮಾತಾಡಿ ಡ್ಯಾಡ್. ಏನಾಯ್ತು? ಡ್ರೈವರ್ ಮನೆ ಕಡೆ ಹೋಗು. ಡ್ಯಾಡಿ ಡ್ಯಾಡ್ ಏನಾಯ್ತು? ಎದೆ ನೋವು ಅಂತಿದ್ರಿ. ಬಂದ್ಯಮ್ಮ? ನೋವು ಎದೆಗೆ ಸಂಬಂಧಪಟ್ಟಿದ್ದಲ್ಲಮ್ಮ, ಜೀವನಕ್ಕೆ ಸಂಬಂಧಪಟ್ಟಿದ್ದು. ಎದೆಗೆ ನೋವು ಬಂದರೆ ಡಾಕ್ಟ್ರಿಗೆ ತೋರಿಸಿ ವಾಸಿ ಮಾಡ್ಕೋಬೋದು. ಆದರೆ ಜೀವನಕ್ಕೆ ನೋವು ಬಂದರೆ ಅದನ್ನು ವಾಸಿ ಮಾಡೋದು ತುಂಬ ಕಷ್ಟ ನಮ್ಮ. ಡ್ಯಾಡ್ ನಿಮ್ಮ ಬಾಯಲ್ಲಿ ಇದೇ ಫಸ್ಟ್ ಟೈಮ್ ನಾನು ನಿಮ್ಮ ಮಾತುಗಳನ್ನ ಕೇಳ್ತಾ ಇರೋದು. ನಿಮ್ಮ ಮಾತಲ್ಲಿ ಅರ್ಥ ಇದೆಯೋ ಇಲ್ವೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಆದರೆ ನಿಮ್ಮ ಮಾತಲ್ಲಿ ನೋವು ಅಂತೂ ಎದ್ದು ಕಾಣ್ತಾ ಇದೆ. ಏನಾಯ್ತು ಡ್ಯಾಡಿ? ಪ್ರಿಯಾ, ನನ್ನ ಜೀವನದಲ್ಲಿ ಯಾವತ್ತೂ ಹಿಂದೆ ನೋಡ್ದವನೇ ಅಲ್ಲ, ಸದಾ ಭವಿಷ್ಯದ ಬಗ್ಗೆ ಚಿಂತೆ ಮಾಡಿದವನು. ನೀನು ಮನಸಾರೆ ಪ್ರೀತಿಸಿರೋ ಆ ವಿಷ್ಣು ವಿಷ್ಣು ವಿಷ್ಣುಗೇನಾಯ್ತು ಡ್ಯಾಡಿ? ಹೇಳಿ ಡ್ಯಾಡಿ, ವಿಷ್ಣುಗೇನಾಯ್ತು ಅಂತ ಮಾತಾಡಿ ಡ್ಯಾಡಿ. ನಾನೇನು ಅಂತ ಮಾತಾಡಲಮ್ಮ. ಡ್ಯಾಡ್ ನೀವು ಈ ಥರ ಹೇಳಿದ್ರೆ ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಅದೇನು ಅಂತ ಹೇಳಿ. ಏನು ಅಂತ ಹೇಳ, ತಂದೆ ಮಕ್ಕಳ ಮಧ್ಯ ಇಂಥ ಸಂದರ್ಭಗಳೇ ಬರಬಾರ್ದು. ಪ್ರಿಯ, ನಮ್ಮ ವಿಷ್ಣು ಸಂಬಂಧ ಕಳೆದು ಹೋಗಿದೆ. ನೀನು ಮರ್ತು ಬಿಡು. ಏನು ಹೇಳ್ತಿದ್ರ ಡ್ಯಾಡ್? ಏನು ಹೇಳ್ತಿದ್ರ ನೀವು? ಅಲ್ಲ ನಾನೇ ಡ್ಯಾಡ್ ವಿಷ್ಣುನ್ ಮರಿಬೇಕು? ಮರೆಯುವಂಥ ಸಂದರ್ಭ ಬಂದಿದೆ, ಮರ್ತು ಬಿಡು. ನೋಡು, ಮುರಿದೋದ ಸಂಬಂಧಗಳಿಗೆ ಮತ್ತೊಂದು ಅರ್ಥನೇ ಕಿತ್ತೋಗಿರೋದು ಅಂತ. ಪ್ರಿಯ, ಕಿತ್ತೋದ ಸಂಬಂಧಗಳು ಮತ್ತೆ ಕೊಡುವುದಿಲ್ಲಮ್ಮ. ಅದು ಹೇಗಾಗುತ್ತೆ ಡ್ಯಾಡಿ? ನಾನು ಯಾಕೆ ವಿಷ್ಣುನ್ ಮರಿಬೇಕು ಅಂತ? ಇಲ್ಲ ಡ್ಯಾಡ್, ಅದು ಆಗದೆ ಇರೋ ಕೆಲಸ. ನಿನಗೆ ಹೇಗೆ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲಮ್ಮ ನನಗೆ. ಅಲ್ಲ ಡ್ಯಾಡ್, ಈಗೇನಾಯ್ತು? ವಿಷ್ಣು ನನ್ನ ಮದುವೆ ಆಗಲ್ಲ ಅಂತ ಏನಾದರೂ ಹೇಳಿದ್ನಾ? ಹಾಗೇನಾದರೂ ಹೇಳಿದ್ರೆ ಹೇಳಿ, ನಾನೇ ಹೋಗಿ ಅಂತ ಡೈರೆಕ್ಟ್ ಆಗಿ ಮಾತಾಡ್ಬಿಟ್ಟು ಬರ್ತೀನಿ. ಡ್ಯಾಡಿ, ಚಿಕ್ಕ ವಯಸ್ಸಿಂದನೂ ವಿಷ್ಣುನೇ ನನ್ನ ಗಂಡ ಅನ್ಕೊಂಡು ಬೆಳ್ಕೊಂಡು ಬಂದಿದ್ದೀನಿ. ಬೇರೊಬ್ಬಳನ್ನ ಪ್ರೀತಿಸಿ ಮದುವೆ ಆಗಿ ಸಂಸಾರ ಮಾಡೋಕೆ ಹೊರಟಿರೋನು ಅವಳನ್ನು ಮರೆತು ಅವಳನ್ನು ಬಿಟ್ಟು ನಿನ್ನನ್ನು ಹೇಗೆ ಮದುವೆ ಆಗ್ತಾನಮ್ಮ? ಯಾರು ನಾನು ಮದುವೆ ಮಾಡ್ಕೊಳಕ್ ಹೊರಟಿರೋದು? ಅದು ಹೇಗೆ ಸಾಧ್ಯ ಡ್ಯಾಡಿ? ನಾನಿರ್ಬೇಕಾದ್ರೆ ಅವ್ನು ಇನ್ನೊಂದು ಹುಡುಗಿನ ಯಾಕೆ ಮದುವೆ ಮಾಡ್ಕೋಬೇಕು? ಇದನ್ನ ಅವನೇ ಹೇಳಿದ್ನಾ ಅಥವಾ? ನೋಡು, ವಿಷ್ಣು ಬೇರೆ ಹುಡುಗಿನ ಮದುವೆ ಮಾಡ್ಕೊತಿದ್ದಾನೆ. ಅವ್ರ ಅಪ್ಪ ಅಮ್ಮನೂ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಸದ್ಯದಲ್ಲೇ ಅವರಿಬ್ಬರು ಮದುವೆ ಆಗ್ತಾ ಇದ್ದಾರೆ.